ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಲೈಫ್ ಲ್ಯಾಕ್ಸ್ ಮಾತಾಡ್ತಾ ಇದ್ದೀನಿ. ಇಂದು ನಾನು ನಿಮಗೆ ಒಂದು ಅತ್ಯದ್ಭುತ ಪವಾಡಗಳು ನಡೆಯುವಂಥ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಅದೇನೇ ಶ್ರೀ ಚಾಮುಂಡೇಶ್ವರಿ ದೇವಾಲಯ. ಇದು ಎಲ್ಲಪ್ಪ ಬರುತ್ತೆ ಅಂತ ಹೇಳಿದ್ರೆ ಕರ್ನಾಟಕದ ಗೌಡಗೆರೆಯಲ್ಲಿ ಬರುತ್ತೆ. ಆ ಒಂದು ದೇವಾಲಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಗೌಡಗೆರೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯ ಇದೆ ಅಂತ ನಾನು ಹೇಳಿದೆ. ನಿಮಗೆಲ್ಲ ಒಂದು ಡೌಟ್ ಬರ್ಬೋದು, ಗೌಡಗೆರೆ ಎಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು. ಗೌಡಗೆರೆ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ಚನ್ನಪಟ್ಟಣ ತಾಲೂಕಿನ ಮಾಲೂರು ಹೋಬಳಿಯ ಗೌಡಗೆರೆ ಗ್ರಾಮದಲ್ಲಿ ನೆಲೆಸಿರುವ ಅಮ್ಮ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಅಂತಲೇ ಹೇಳ್ಬೋದು. ಚಾಮುಂಡೇಶ್ವರಿ ದೇವಾಲಯವು ಈ ಕ್ಷೇತ್ರದ ಭಕ್ತರ ಆರಾಧ್ಯ ದೈವವಾಗಿದೆ. ಈ ದೇವಾಲಯವು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಪ್ರಸಿದ್ಧವಾಗಿದೆ. ತಮ್ಮ ಕಷ್ಟ, ನೋವು, ನಲಿವುಗಳನ್ನು ಹೇಳಿಕೊಳ್ಳಲು ಮತ್ತು ದೇವಿಯ ಆಶೀರ್ವಾದ ಪಡೆಯಲು ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಆಗಮಿಸುತ್ತಾರೆ ಅಂತಲೇ ಹೇಳ್ಬೋದು. ವಿಡಿಯೋವನ್ನು ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್. ಈ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಿಮಗಾಗಿ ಹೊತ್ತು ತರ್ತೇನೆ.
ಶ್ರೀ ಕ್ಷೇತ್ರ ಗೌಡಗೆರೆ ದೇವಾಲಯದ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ ಫ್ರೆಂಡ್ಸ್, ಕೆಲ ವರ್ಷಗಳ ಹಿಂದೆ ತನ್ನ ಜಮೀನಿನಲ್ಲಿ 6ನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದ. ಅವರು ಕೆಲವು ಇಟ್ಟಿಗೆಗಳು, ಕೊಂಬೆಗಳು ಮತ್ತು ಎಲೆಗಳಿಂದ ಒಂದು ಚಿಕಣಿ ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದರು. ಕಡೆಗೂ ಸಹ ಅವರು ದೇವಾಲಯವನ್ನು ನಿರ್ಮಿಸಿದರು. ಈಗ ಅವರಿಗೆ ಬೇಕಾಗಿರುವುದು ಪೂಜಿಸಲು ದೇವರ ವಿಗ್ರಹ ಮಾತ್ರ. ಮೊದಲನೇ ಬಾರಿಗೆ ಯಾರು ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ನಾವು ಮಾಡುವ ಮುಂದಿನ ವಿಡಿಯೋ ತಮಗೆ ಆದಷ್ಟು ಬೇಗ ರೀಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಶ್ರೀ ಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಬೇಕು ಅಂಥೇಳಿ ನಾವು ಒಬ್ಬರು ಅರ್ಚಕರನ್ನು ನಾವು ಸಂದರ್ಶನ ಮಾಡಿದಾಗ ಅವರು ದೇವಾಲಯದ ಬಗ್ಗೆ ಹೇಳಿರುವ ಸ್ವಾರಸ್ಯಕರ ಸಂಗತಿಗಳು ನಿಮಗಾಗಿ. ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ, ನಮ್ಮ ಹೆಸರು ಬಸವರಾಜು, ನಾವು ಅರ್ಚಕರು. ಇಲ್ಲಿ ಏನೇ ತೊಂದರೆ ಕಷ್ಟಗಳಾಗಿರೋ ದೆವ್ವ ಪಿಚಾತಿ ಮತ್ತು ಏನೇ ಇದ್ದರೂ ಇಲ್ಲಿ ಏನೇ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋದು ಇದ್ದರೂ ಇಲ್ಲಿ ಬಂದು ಹರಕೆ ಕಟ್ಟಬೇಕು. ಕಾಯಿ ತಗೊಂಡು ಇಲ್ಲಿ ಹರಕೆ ಕಟ್ಟುವಂಥ ಪದ್ಧತಿ. ಹಾಗೆ ನಿಮ್ಗೇನಾರು ತೊಂದರೆಗಳಿದ್ದರೆ ಅಲ್ಲಿ ಬಸಪ್ಪನ ತೀರ್ಥ ತಗೊಳ್ಬೇಕು. ಮೂರನೇದಾಗಿ ಇಲ್ಲಿ ಬಸಪ್ಪನ ಪಾದನ ಹಿಡಿತದೆ. ಒಳ್ಳೆಯದಾಗಿದ್ರೆ ಬಲಚಾರ ಇರ್ತದೆ, ಕಾರ್ಯ ಆಗಲ್ಲ ಅಂದರೆ ಎಡಚಾರ ಇರ್ತದೆ. ಬಸಪ್ಪನ ಪಾದ ಹಿಡಿಯೋದಿದೆ. ಇಷ್ಟು ಹರಕೆಗಳು ಇನ್ನೂ ಹೆಚ್ಚಿನ ಕಾರ್ಯಗಳಿದೆ ಇಲ್ಲಿ ಮಾಡುವಂಥದ್ದು, ಒಳ್ಳೆಯದಾಗುವಂಥದ್ದು. ಎಲ್ಲರೂ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರತಕ್ಕದ್ದು.
ಹೀಗೆ ಹೇಳ್ತಾ ಹೋದರೆ ದೇವಾಲಯದ ಬಗ್ಗೆ ಎಷ್ಟು ಹೇಳಿದರೂ ಅದು ಕಡಿಮೆನೇ ಅಂತ ಅನಿಸುತ್ತೆ ಫ್ರೆಂಡ್ಸ್ ನನಗೆ. ತಾವು ಸಹ ಒಮ್ಮೆ ಭೇಟಿ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಿ ಹಾಗೂ ಅಲ್ಲಿನ ಪವಾಡಗಳನ್ನು ತಿಳ್ಕೊಳ್ಳಿ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ತೀನಿ ಫ್ರೆಂಡ್ಸ್. ಹಾಗೂ ದೇವಿಯ ದರ್ಶನವನ್ನು ಮುಗಿಸಿಕೊಂಡು ನೀವು ಹೊರಗಡೆ ಬರುವಾಗ ಫ್ರೆಂಡ್ಸ್ ನಿಮಗೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಎಲ್ಲರೂ ಸಹ ಪ್ರಸಾದವನ್ನು ಸ್ವೀಕರಿಸಿ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳೋದ್ರೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.